ಮಹಾಲಕ್ಷ್ಮಿ ಚಾನಲ್ಗೆ ಸ್ವಾಗತ. ಇನ್ನೇನು ಸಾಲು ಹಬ್ಬ ಶುರುವಾಗೇ ಬಿಡುತ್ತೆ. ವರಮಹಾಲಕ್ಷ್ಮಿ, ಮಹಾನವಮಿ, ದೀಪಾವಳಿ ಅಂತ ಹೀಗೆ ಅವಾಗ ಹೋಳಿಗೆಗಳನ್ನು ಮಾಡಲೇಬೇಕಾಗುತ್ತೆ. ನಾವಿಲ್ಲಿ ಹೋಳಿಗೆಗಿಂತಲೂ ಹೋಳಿಗೆ ಸಾರಿಗೆನೇ ಜಾಸ್ತಿ ಮಹತ್ವ ಕೊಡ್ತೇವೆ. ಸಾರನ್ನು ಸ್ವಲ್ಪ ಕುಡಿದು ನೋಡ್ತಾ ಇರ್ತಾರೆ, ಮನೆಯೆಲ್ಲ ಸಾರಿನ ಘಮ ಅಂತ ಇರಬೇಕು. ಅಂದ್ರೇ ಏನಿದು ಹೋಳಿಗೆ ಮಾಡಿದ್ದೀರಾ ಆ ಹೋಳಿಗೆ ಸಾರು ಅದು ಒಂಥರ ಹಬ್ಬದ ಕಳೆಯನ್ನೇ ಜಾಸ್ತಿ ಮಾಡಿಬಿಡುತ್ತೆ. ಅಂತಹ ಒಂದು ರುಚಿಕಟ್ಟಾದಂತಹ ಘಮಘಮಿಸುವಂಥ ಸಾಂಬಾರು ನಮ್ಮದಾಗಬೇಕಾದ್ರೆ ನಾನು ಹೇಳ್ಕೊಡುವಂಥ ಈ ಒಂದು ಮಸಾಲವನ್ನು, ಹೋಮ್ಮೇಡ್ ಮಸಾಲವನ್ನು ನೀವು ರೆಡಿ ಮಾಡಿ. ಅನೇಕ ತರಹದ ಮಸಾಲ ಪೌಡರ್ಗಳನ್ನು ನಾನು ಮಾರಾಟ ಮಾಡ್ತೇನೆ. ಕೆಲವೊಂದನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತೇನೆ ಅಂತ ಕೂಡ ನಾನು ಹೇಳಿದ್ದೆ. ಅಲ್ಲಿ ಮೊದಲನೇದು ಈ ಒಂದು ಹೋಳಿಗೆ ಸಾರಿನ ಮಸಾಲ. ಇದನ್ನು ನಾನು ಮಾರಾಟ ಕೂಡ ಮಾಡ್ತೇನೆ. ನೀವು ಕೂಡ ಮನೆಯಲ್ಲಿ ಮಾಡಿ. ಇದನ್ನು ಇವಾಗ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ 50 ಗ್ರಾಮ್ ಧನಿಯಾ ಬೇಕಾಗುತ್ತೆ. ನಾನು ಸಣ್ಣ ಪ್ರಮಾಣದಲ್ಲಿ ತೋರಿಸ್ತಾ ಇದ್ದೀನಿ, ನೀವು ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೊಳ್ಳಿ. ಮಸಾಲ ಪದಾರ್ಥಗಳು 1 ಟೀ ಸ್ಪೂನ್ ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ಅಲ್ಲಿ ಹೆಸರನ್ನು ಮೆನ್ಷನ್ ಮಾಡಿದ್ದೀನಿ, ಸ್ವಲ್ಪ ನೋಡಿ ಅಲ್ಲಿ ಈ ಥರ ಮೆನ್ಷನ್ ಇದೆ. ಪ್ರತಿಯೊಂದು ಐಟಮ್ದ ಹೆಸರು ಕೂಡ ಮೆನ್ಷನ್ ಮಾಡಿದ್ದೀನಿ. ಸ್ವಲ್ಪ ಜೀರಾ ಮತ್ತು ಕರಿಬೇವು ಬೇಕಾಗುತ್ತೆ. ಇದನ್ನು ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ಟೀ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ. ಸ್ವಲ್ಪ ಒಣ ಮೆಣಸಿನಕಾಯಿ, ಸ್ವಲ್ಪ ಒಣ ಕೊಬ್ಬರಿ ಬೇಕಾಗುತ್ತೆ. ಇವಾಗ ಇವನ್ನು ಸ್ವಲ್ಪ ಹುರ್ಕೊಳ್ಳೋಣ. ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಡಿ, ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ, ಜಾಸ್ತಿ ಉರಿಯೋದಕ್ಕೆ ಹೋಗಬೇಡಿ. ಮತ್ತು ಸಾಂಬಾರೆಲ್ಲ ಹಾಕಿ ಕುದಿಬೇಕಾಗುತ್ತಲ್ಲ, ಹಾಗಾಗಿ ಇಲ್ಲಿ ಒಂದು 60% ಹುರಿದ್ರೆ ಸಾಕು. ಪ್ರತಿಯೊಂದನ್ನು ಒಂದೊಂದಾಗಿನೇ ಹಾಕಿ ಉರಿ, ಅಥವಾ ಎಲ್ಲದನ್ನು ಸೇರಿಸಿ ಆದರೂ ಚೆನ್ನಾಗಿ ಫ್ರೈ ಮಾಡಿ. ಇವನ್ನ ಎಣ್ಣೆ ಹಾಕೋದಕ್ಕೆ ಹೋಗ್ಬಿಡಿ, ಸ್ವಲ್ಪ ಜಿಡ್ಡಿನಂಶ ಥರ ಬಂದುಬಿಡ್ತದೆ. ಎಣ್ಣೆ ಹಾಕ್ದಲೇ ಹಾಗೆ ಫ್ರೈ ಮಾಡಿ, ಅಂದರೆ ಚೆನ್ನಾಗಿ ಫ್ರೈ ಆಗುತ್ತೆ. ಈ ಥರ ಪ್ರತಿಯೊಂದನ್ನು ಹಾಕಿ ನಾನು ಉರಿತಾ ಇದ್ದೀನಿ. ನೆನಪಿರಲಿ, ಹೊತ್ತೋ ಥರ ಉರಿಬೇಡಿ ಇದನ್ನು, ಇಲ್ಲದ ಹೋದರೆ ಸ್ಮೆಲ್ಲೆಲ್ಲ ಹುರಿಯುವಾಗಲೇ ಹೋಗ್ಬಿಡುತ್ತೆ. ಮಸಾಲದಲ್ಲಿ ಅಂಥ ಸ್ಮೆಲ್ ಏನು ಉಳಿಯೋದೇ ಇಲ್ಲ. ಹಾಗಾಗಿ ಮೀಡಿಯಮ್ ಅಂದರೆ 60% ಅಷ್ಟೇ ಇದನ್ನು ಹುರ್ಕೊಳ್ಳಿ. ಈ ಥರ ಫ್ರೈ ಮಾಡಿ ನುಣ್ಣಗೆ ಪೌಡ್ರ್ ಮಾಡಿ ಒಂದು 6 ತಿಂಗಳ ಇಟ್ಕೋಬೋದು. ಆ ಪೌಡ್ರಲ್ಲಿ ಸ್ವಲ್ಪ ಉಪ್ಪು ಹಾಕಿ ನೀವು, ಅಂದರೆ ಯಾವುದೇ ರೀತಿಯಾದಂಥ ಹುಳ ಹತ್ತೋದಿಲ್ಲ. ಇದು ಕೆಡದೇ ಇರೋ ಥರ ಯಾವ ಥರ ಸ್ಟೋರ್ ಮಾಡೋದು, ಮಸಾಲ ಪೌಡರ್ ಅಥವಾ ಏನಾದರೂ ಹಿಟ್ಟು ಏನೋ ಅಂತಿರ್ತಿರಲ್ಲ, ಅಂಥವಕ್ಕೆಲ್ಲ ಕೆಡದೇ ಇರೋ ಥರ ಸ್ವಲ್ಪ ಉಪ್ಪು ಹಾಕಿದ್ರೆ ಅದು ಯಾವುದೇ ಕಾರಣಕ್ಕೂ ಭಾಳ ಕೆಡೋದಿಲ್ಲ, ಭಾಳ ದಿನ ಬಾಳಿಕೆ ಬರುತ್ತೆ. ಇದನ್ನು ಹುರಿದ ನಂತರ ಸ್ವಲ್ಪ ತಣ್ಣಗಾದ ಮೇಲೇ ಇದನ್ನು ಪೌಡರ್ ಮಾಡ್ಕೊಳ್ಳಿ. ಬಿಸಿ ಇರುವಾಗ ಪೌಡರ್ ಮಾಡಬೇಡಿ. ಇದಕ್ಕೆ ಸ್ವಲ್ಪ ಮೆಂತ್ಯಕಾಳು ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಮೆಂತ್ಯಕಾಳು ಹಾಕಲೇಬೇಕು. ಇದಕ್ಕೆ ಸ್ವಲ್ಪ ಹಾಕಿ, ಸ್ವಲ್ಪ ಪಪ್ಪಿ ಸೀಡ್ಸ್ ಹಾಕ್ತಾಯಿದ್ದೀನಿ, ಗಸಗಸೆ ಸ್ವಲ್ಪ ಮೆಂತ್ಯ ನಾನು ಆವಾಗ ತೋರಿಸಿದ್ದಿಲ್ಲ, ಇವಾಗ ಹಾಕಿದ್ದೀನಿ. ಒಣ ಶುಂಠಿ ಮತ್ತು ಚಕ್ಕೆನ ಸ್ವಲ್ಪ ಕ್ರಷ್ ಮಾಡಿ ಮಿಕ್ಸರ್ಗೆ ಹಾಕೊಳ್ಳಿ, ಇಲ್ಲದೆ ಹೋದರೆ ಬ್ಲೇಡ್ಗೆ ಏನಾದರೂ ತೊಂದರೆ ಆಗಿಬಿಡುತ್ತೆ. ಈ ನನ್ನ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಕೊಡೋದನ್ನು ಮಾತ್ರ ಮರೆಯಲೇಬೇಡಿ ನೀವು. ಊಟದ ರುಚಿ ಮತ್ತು ಘಮವನ್ನು ಹೆಚ್ಚಿಸುವಂಥ ಈ ನಮ್ಮ ಮಹಾಲಕ್ಷ್ಮಿ ಸಾಂಬಾರು ಪುಡಿಯನ್ನು ಒಂದು ಸಲ ಮಾಡಿ ಹೇಗಾಗಿತ್ತು ಅಂತ ನನಗೆ ಹೇಳಿ ನೀವು.